ಇನ್ನು ಕಾಂಗ್ರೆಸ್ ನೆಚ್ಚಿಕೊಂಡಿರುವಂತ ಗ್ಯಾರಂಟಿ ಬಹುಶಃ ಕರ್ನಾಟಕದಲ್ಲಿ ಹಾಗೆ ತೆಲಂಗಾಣದಲ್ಲಿ ಇದೇ ಗ್ಯಾರಂಟಿ ಕಾಂಗ್ರೆಸ್ಗೆ ಕೈ ಹಿಡಿದಿತ್ತೇನೋ. ಆದ್ರೆ ಹಲವು ಕಡೆ ಇದೇ ಗ್ಯಾರಂಟಿ ಕಾಂಗ್ರೆಸ್ಗೆ ಉಲ್ಟಾ ಹೊಡಿತಾ ಇದೆ. ಅದು ಬಿಹಾರದಲ್ಲೂ ಕೂಡ ಸಾಬೀತಾಗಿದೆ. ಕೆಲವೊಂದು ಅಸಾಧ್ಯವಾದಂತ ಗ್ಯಾರಂಟಿಗಳನ್ನ ಕೊಡೋಕೆ ಹೋಗಿ ಗದ್ದುಗೆಯನ್ನ ಗಟ್ಟಿ ಮಾಡ್ಕೊಳ್ಳುವಂತ ಆ ಮಹಾಗಠಬಂಧನ್ಗೆ ಈ ವಿಚಾರನೆ ಬಹಳ ತಿರುಗುಬಾಣ ಆಗಿದೆ. ಅದು ಹೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕರ್ನಾಟಕ ತೆಲಂಗಾಣದಲ್ಲಿ ವರ್ಕೌಟ್ ಆಗಿದ್ದ ಗ್ಯಾರಂಟಿ ಬಿಹಾರದಲ್ಲಿ ಟುಸ್. ಮಹಾಗಠಬಂಧನ್ ಗ್ಯಾರಂಟಿಗೆ ಕೌಂಟರ್ ಕೊಡುವಲ್ಲಿ ಎನ್ಡಿಎ ಸಕ್ಸಸ್. 5 ಗ್ಯಾರಂಟಿ ಮೂಲಕವೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗದ್ದುಗೆಯೇರಿತು. ತೆಲಂಗಾಣದಲ್ಲೂ 6 ಗ್ಯಾರಂಟಿಗಳು ಕಾಂಗ್ರೆಸ್ಗೆ ಶಕ್ತಿ ನೀಡಿದ್ವು. ಆದರೆ ಬಿಹಾರದಲ್ಲಿ ಇದೇ ಗ್ಯಾರಂಟಿ ಟುಸ್ ಆಗಿದೆ. ಹೌದು, ಈ ಬಾರಿ ಹೇಗಾದ್ರೂ ಮಾಡಿ ಬಿಹಾರದಲ್ಲಿ ಅಧಿಕಾರಕ್ಕೆ ಏರುವ ಇರಾದೆ ಹೊಂದಿದ್ದ ಕಾಂಗ್ರೆಸ್ ಮತ್ತು ಆರ್ಜೆಡಿ ಗ್ಯಾರಂಟಿಗಳ ಮಳೆಯನ್ನೇ ಸುರಿಸಿದ್ವು. 14 जनवरी को मां बहन मान योजना के तहत 30,000 रुपया माताओं और बहनों के खाते में 14 जनवरी को हम लोग डालेंगे. ಇದು ಬಿಹಾರದಲ್ಲಿ ಮೊದಲ ಹಂತದ ಮತದಾನಕ್ಕೂ ಮುನ್ನವೇ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಮಾಡಿದ ಘೋಷಣೆ. ನಮ್ದೇ ಸರ್ಕಾರ ಬರುತ್ತೆ, ಜನವರಿ 14ರಂದು ಅಂದ್ರೆ ಸಂಕ್ರಾಂತಿಯ ದಿನವೇ ಮಹಿಳೆಯರ ಖಾತೆಗೆ 30,000 ರೂಪಾಯಿ ಹಾಕೋದಾಗಿ ಘೋಷಣೆ ಮಾಡಿದ್ರು. ಇದಷ್ಟೇ ಅಲ್ಲ, ನಿರುದ್ಯೋಗ, ಸಾಮಾಜಿಕ ಭದ್ರತೆ, ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಅಸ್ತ್ರ ಜಳಪಿಸಿತ್ತು. ಗ್ಯಾರಂಟಿ ಮೇಲೆ ಗ್ಯಾರಂಟಿಯ ಭರವಸೆ ನೀಡಿತ್ತು. ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗ ನೀಡುವುದಾಗಿ ಭರವಸೆ ನೀಡಿತ್ತು. ಮಾಯಿ ಬಹಿನಾ ಯೋಜನೆಯಡಿ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 2,500 ರೂಪಾಯಿ ಹಾಕುವ ಗ್ಯಾರಂಟಿ ಘೋಷಿಸಿತ್ತು. ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ಉಚಿತ ವಿದ್ಯುತ್ ಭರವಸೆ ನೀಡಿತ್ತು. ಸಾಮಾಜಿಕ ಸುರಕ್ಷಾ ಪಿಂಚಣಿ ಯೋಜನೆಯಡಿ ವೃದ್ಧರು, ದಿವ್ಯಾಂಗರು ಮತ್ತು ವಿಧವೆಯರಿಗೆ ಮಾಸಿಕ 1,500 ರೂಪಾಯಿ ನೀಡುತ್ತೇವೆ. ಪಂಚಾಯತ್ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಅತಿ ಹಿಂದುಳಿದವರಿಗೆ 30% ಮೀಸಲಾತಿ ನೀಡುತ್ತೇವೆ ಅಂತ ಭರವಸೆ ನೀಡಿದ್ರು. ಈ ಗ್ಯಾರಂಟಿ ಭರವಸೆ ಮಹಾಗಠಬಂಧನ ಗೆಲುವಿನ ದಡ ಸೇರಿಸುತ್ತೆ ಅಂತ ಆರ್ಜೆಡಿ ಕಾಂಗ್ರೆಸ್ ನಾಯಕರು ಭಾವಿಸಿದ್ರು. ಅದರಲ್ಲೂ ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿರೋ ಬಿಹಾರದಲ್ಲಿ ಪ್ರತಿ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ನೀಡುವ ಭರವಸೆ ಗೇಮ್ ಚೇಂಜರ್ ಆಗುತ್ತೆ ಅನ್ನೋ ಲೆಕ್ಕಾಚಾರವೂ ಇತ್ತು. ಬಿಹಾರದ ಯುವಕರು ಉದ್ಯೋಗಕ್ಕಾಗಿ ಬೇರೆ ರಾಜ್ಯಗಳಿಗೆ ಹೋಗುವುದನ್ನು ತಡೆಯುತ್ತೇವೆ ಅಂತ ತೇಜಸ್ವಿ ಭರವಸೆ ನೀಡಿದ್ರು. ಆದರೆ ಮಹಾಗಠಬಂಧನ ಗ್ಯಾರಂಟಿಗೆ ಬಿಹಾರದ ಜನರು ಮಣೆ ಹಾಕಿಲ್ಲ. ಯಾಕಂದ್ರೆ ಎನ್ಡಿಎ ಮೈತ್ರಿಕೂಟ ಚುನಾವಣೆ ಘೋಷಣೆ ಆಗೋ ಮೊದಲೇ ಜೀವಿಕಾ ದೀದಿ ಯೋಜನೆ ಹೆಸರಲ್ಲಿ ಮಹಿಳೆಯರ ಖಾತೆಗೆ 10,000 ರೂಪಾಯಿಗಳನ್ನ ಜಮೆ ಮಾಡಿ ಮಹಿಳೆಯರ ಮನಗೆದ್ದಿತ್ತು. ವರ್ಕೌಟ್ ಆಗದ ರಾಹುಲ್ ಗಾಂಧಿ ಸಿಡಿಸಿದ ವೋಟ್ ಚೋರಿ ಬಾಂಬ್. ರಾಹುಲ್ ಯಾತ್ರೆ ಮಾಡಿದ 100 ಕ್ಷೇತ್ರದಲ್ಲಿ 1 ಸ್ಥಾನ ಗೆಲ್ಲದ ಕಾಂಗ್ರೆಸ್. ಬಿಹಾರ ಚುನಾವಣೆಗೂ ಮುನ್ನ ರಾಹುಲ್ ಗಾಂಧಿ ಮತಗಳ್ಳತನ ಅಸ್ತ್ರ ಜಲಪಿಸಿದ್ರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ವಿರುದ್ಧ ಸಮರ ಸಾರಿದ್ರು. ಬಿಹಾರದಾದ್ಯಂತ ವೋಟ್ ಅಧಿಕಾರ ಯಾತ್ರೆ ನಡೆಸಿದ್ರು. ಚುನಾವಣಾ ಆಯೋಗ ಬಿಜೆಪಿ ಜೊತೆ ಕೈಜೋಡಿಸಿ ಮತಗಳ್ಳತನ ಮಾಡ್ತಿದೆ ಅಂತ ಆರೋಪಿಸಿದ್ರು. ಮತಗಳ್ಳತನದ ಅಣುಬಾಂಬ್, ಹೈಡ್ರೋಜನ್ ಬಾಂಬ್ ಸಿಡಿಸಿದ್ರು. ಬಿಜೆಪಿ ಮತಗಳ್ಳತನ ಮಾಡಿ ಹರಿಯಾಣ, ಮಹಾರಾಷ್ಟ್ರ, ಛತ್ತೀಸ್ಗಢ, ಮಧ್ಯಪ್ರದೇಶದಲ್ಲಿ ಚುನಾವಣೆಯ ಫಲಿತಾಂಶವನ್ನ ಕದ್ದಿದೆ. ಬಿಹಾರದಲ್ಲೂ ಅದೇ ರೀತಿ ಮತಗಳ್ಳತನಕ್ಕೆ ಯತ್ನಿಸುತ್ತಿದೆ ಅಂತ ಆರೋಪಿಸಿದ್ರು. ಆದರೆ ಇದನ್ನ ತಾರ್ಕಿಕ ಅಂತ್ಯಕ್ಕೆ ಒಯ್ಯುವಲ್ಲಿ ವಿಫಲರಾಗಿರೋದು ಫಲಿತಾಂಶದಲ್ಲಿ ಎದ್ದು ಕಾಣ್ತಿದೆ. ಇದು ನಿನ್ನೆಯಷ್ಟೇ ತೇಜಸ್ವಿ ಯಾದವ್ ಸಹ ಚುನಾವಣೆಯಲ್ಲಿ ಮತ ಎಣಿಕೆಯನ್ನೇ ನಿಧಾನವಾಗಿ ಮಾಡುವ ಪಿತೂರಿ ನಡೆದಿದೆ ಅಂತ ಆರೋಪಿಸಿದ್ರು. ಇಂದು ಚುನಾವಣೆ ಫಲಿತಾಂಶದ ಬಳಿಕವೂ ಕಾಂಗ್ರೆಸ್ ನಾಯಕರು ವೋಟ್ ಚೋರಿ ಅಂತ ಆರೋಪ ಮಾಡಿದ್ದಾರೆ. ಆಯೋಗದ ವಿರುದ್ಧ ಕಿಡಿಕಾರಿದ್ದಾರೆ. ಇಲ್ಲೂ ಚೋರಿ ಮಾಡಿದಾರಲ್ಲ, ವೋಟ್ ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ, ವೋಟ್ ಚೋರಿಗೂ ಇಲ್ಲೂ ಚೋರಿ ಮಾಡಿದಾರಲ್ಲ. ಅದ್ಭುತವಾದ ಫಲಿತಾಂಶ
ಈ ಅದ್ಭುತವಾದ ಫಲಿತಾಂಶಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾನು ಶುಭ ಹಾರೈಸ್ತೇನೆ, ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಿಹಾರಲ್ಲಿ 65 ಲಕ್ಷ ಮತದಾರರ ಪಟ್ಟಿಯಿಂದ ತೆಗೆದು ಈ ಒಂದು ಅದ್ಭುತ ಸಾಧನೆ ಎಲೆಕ್ಷನ್ ಕಮಿಷನ್ ಮಾಡಿದೆ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಯವರ ಬಹುಶಃ ಸೋಲಿನಲ್ಲಿ ಶತಕ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಇದು ಸೋಲಿನ ಶತಕ. ಅವರು ಜನರನ್ನ ದಾರಿ ತಪ್ಪಿಸಿ ಜನರ ವ್ಯವಸ್ಥೆ ವಿರುದ್ಧವೇ ಒಂದು ಪ್ರಚೋದನೆ ಕೊಡುವಂಥ ಕೆಲಸ ಮಾಡಿದ್ರು. ಜನ ಒಂದು ನಯಾ ಪೈಸಾದಷ್ಟು ಸ್ವೀಕಾರ ಮಾಡಿಲ್ಲ. ಅವ್ರು ನೋಡ್ರಿ ಅಲ್ಲಿ ಹೋಗಿ ಹೇಳಿದರು ಓಟ್ ಚೋರಿ ಏನು ಒಂದು ಜನ ಪೀಪಲ್ ಹ್ಯಾವ್ ಜಸ್ಟ್ ರಿಜೆಕ್ಟೆಡ್ ಇಟ್ ಕಾಂಗ್ರೆಸ್ ಪಾರ್ಟಿ. ಇನ್ನು ಮುಂದೆ ಹೇಳ್ತಾರಲ್ಲ, ಮಾಮೂಲಿ ಅವ್ರದ್ದು ಅಜೆಂಡಾನೇ ಇದೆಯಲ್ಲ, ವೋಟಿಂಗ್ ಮಿಷನ್ ಸರಿ ಇಲ್ಲ, ವೋಟ್ ಚೋರಿ ಆಗಿದೆ, ಅದೆರಡು ಮಾಮೂಲಿ. ಅದು ಜನನೇ ನಂಬ್ತಾ ಇಲ್ಲ ಅದನ್ನ. ವೋಟ್ ಚೋರಿ ಇದ್ರೆ ಯಾಕೆ ಕೋರ್ಟ್ಗೆ ಹೋಗಲ್ಲ? ವೋಟ್ ಚೋರಿ ಇದ್ರೆ ಚುನಾವಣಾ ಆಯೋಗಕ್ಕೆ ಯಾಕೆ ಹೋಗಲ್ಲ? ಮಾಡ್ಬೇಕಲ್ಲ. ಈ ದೇಶದಲ್ಲಿ ಕಾನೂನು ಅನ್ನೋದು ಯಾವುದು? ಜನ ನಂಬೋದು ಯಾವುದು? ಕೋರ್ಟನ್ನೇ ನಂಬೋದು. ನೀವು ಕೋರ್ಟನ್ನು ನಂಬಲ್ಲ ಅಂದ್ರೆ ಯಾರನ್ನ ಇದು ಮಾಡ್ತೀರಾ ನೀವು? ಎಲೆಕ್ಷನ್ಗೆ ಅಫಿಡವಿಟ್ ಹಾಕಿ ಅಂದ್ರೆ ಅಫಿಡವಿಟ್ ಹಾಕಲ್ಲ, ಓಡಾಬಿಟ್ರಿ ಇಲ್ಲಿಂದ. ಗ್ಯಾರಂಟಿ ಅಸ್ತ್ರ, ವೋಟ್ ಚೋರಿ ಅಂತ ಕಾಂಗ್ರೆಸ್ ಅನೇಕ ಅಸ್ತ್ರಗಳನ್ನ ಜಳಪಿಸಿತ್ತು. ಆದರೆ ಬಿಹಾರದಲ್ಲಿ ಅದ್ಯಾವುದೂ ವರ್ಕೌಟ್ ಆಗಿಲ್ಲ. ಬ್ಯೂರೋ ರಿಪೋರ್ಟ್, TV9.